ಮಹೇಂದ್ರೇಣ ನರೇಂದ್ರೇಣ ಭಾರತ ಕ್ಷೀರಸಾಗರೆ ಮಧ್ಯಮಾನೆ ಸಮುದ್ಭೂತ ಲಕ್ಷ್ಮೀ ಶ್ರೀ ನಿರ್ಮಲಾಭಿಧ ಅಸ್ಮದೀಯೇ ತುರೀಯೇ ಶ್ರೀಕೃಷ್ಣ ಸಪರ್ಯಾಪರ್ಯಾಯೇ ಶ್ರಾವಣ ಪೌರ್ಣಮ್ಯಾಂ ಪರ್ವಣಿ ಶ್ರೀಕೃಷ್ಣ ಮಂದಿರಸ್ಯ ದ್ವಾರದೇಹಲಿ ಲಕ್ಷ್ಮೀ ಪೂಜಾವಸರೆ ಸನ್ನಿಹಿತಾಂ ಶ್ರೀಕೃಷ್ಣ ಸಂಸೇವಿಕಾಂ ತತ್ರ ಭವತೀಂ ಭಾರತಲಕ್ಷ್ಮೀ ಇತಿ ಮಾಂ ಪ್ರಶಸ್ತಿನ್ವಿತಿ. ಕರ್ನಾಟಕ ಮಾಸ ಪೌರ್ಣಮ್ಯಾಂ ಉಡುಪಿ ಶ್ರೀಕೃಷ್ಣ ಮಂದಿರೆ ಪುನರಪಿ ರುಕ್ಮಿಣೀದೇವಿ ಆಗತಾ ವರ್ತತೆ. ಮಹಾನ್ ಸಂತೋಷಃ. ರುಕ್ಮಿಣೀಪೂಜಿತಃ ಶ್ರೀಕೃಷ್ಣಃ ಪುನಃ ರುಕ್ಮಿಣೀದೇವಿಯ ಅತ್ರ ಪೂಜಾಂ ಭಕ್ತಿಂ ಸ್ವೀಕೃತವಾನ್. ಅಸ್ಮಾಕಂ ನಿರ್ಮಲಾ ಸೀತಾರಾಮ್ ಮಹೋದಯಾಃ ನಿಜ ನಾಮ ರುಕ್ಮಿಣಿ ಇತಿ ಮಾತಾ ಅವದತ್. ಅತಃ ಶ್ರೀಕೃಷ್ಣಃ ಪುನರಪಿ ರುಕ್ಮಿಣಿ ದರ್ಶನಂ ಅಪೇಕ್ಷಿತವಾನ್. ಅತಃ ಕೃಷ್ಣಪ್ರೇರಣಾನುಸಾರೇಣ ಅತ್ರ ರುಕ್ಮಿಣಿ ಆಗತ್ಯ ಶ್ರೀಕೃಷ್ಣಸ್ಯ ವಿಶೇಷ ಭಕ್ತಿಂ ಕೃತವತಿ. ಅತಃ ರುಕ್ಮಿಣೀಪೂಜಿತಃ ಶ್ರೀಕೃಷ್ಣಃ ಪುನರಪಿ ಅತ್ರ ವಿಶೇಷರೂಪೇಣ ಸನ್ನಿಹಿತಃ ಇತಿ ಮಹಾನ್ ಸಂತೋಷಃ ಸಂಜಾತಃ. ಚಂದ್ರ ಪೂರ್ಣನಾಗಿ ಉದಿಸತಕ್ಕಂತಹ ಸಮಯ. ಆದರೆ ಇದೇ ಚಂದ್ರನಿಗೆ ಇದೇ ಬರುವ ತಿಂಗಳು ಹುಣ್ಣಿಮೆಯ ದಿವಸ ಅವನಿಗೆ ರಾಹುಗ್ರಹಣ ಸಂಭವಿಸಲಿಕ್ಕಿದೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದರೆ, ಚಂದ್ರನಿಗೆ ಬೇಕಾದರೆ ರಾಹುಗ್ರಹಣ ಬರಲಿ, ಆದರೆ ನಮ್ಮ ದೇಹವೆಂಬ ಚಂದ್ರಕ್ಕೆ ಸುತರಾಂ ರಾಹುಗ್ರಹಣ ಬಾರದಂತೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿಯ ಕೃಷ್ಣನನ್ನು ಪ್ರಾರ್ಥಿಸಬೇಕಾಗಿದೆ. ನಮ್ಮ ದೇಶ ಯಾವ ರೀತಿ ಸಾಗುತ್ತಾ ಉಂಟು, ನಮಗೆ ಏನು ಬೇಕಾಗಿದೆ? ಒಂದು ಕಡೆಯಲ್ಲಿ ಒತ್ತಟ್ಟಿಗೆ ಕೂತುಕೊಂಡು ರಾಮಕೃಷ್ಣ ವೈದ್ಯರು ತಮ್ಮ ಕೈಯಿಂದ ಆಗುವುದಿಲ್ಲ ಅಂತ ಹೇಳಿದಾಗ ನಮಗೆಲ್ಲ ಔಷಧಿ ರೂಪದಲ್ಲಿ ಒದಗಿ ಬರತಕ್ಕಂತಹದ್ದು ರಾಮ ಅಚ್ಯುತಾನಂತ ಗೋವಿಂದ ಎನ್ನತಕ್ಕಂತಹ 3 ಮಾತ್ರೆಗಳು. ಈ ಮಾತ್ರೆಗಳನ್ನು ಭಯ ಇಲ್ಲದೆ ನಾವು ಪ್ರತಿ ದಿವಸ ಪಠನ ಮಾಡಿಕೊಂಡು, ಅಥವಾ ಯಾರು ಪಠನ ಮಾಡ್ತಾರೋ ಅವರ ಮೇಲೆ ಕಲ್ಲುಗಳ ಮಳೆ ಬೀಳದಂತೆ ಆಗಬೇಕು ಅಂತಾದರೆ, ನಮಗೆ ರಾಮಚಂದ್ರ ಹೇಗೋ ಅದೇ ರೀತಿಯಲ್ಲಿ ಕೃಷ್ಣನೂ ಹಾಗೆ, ಅದೇ ರೀತಿಯಲ್ಲಿ ಕಾಶಿ ವಿಶ್ವನಾಥನೂ ಹಾಗೆಯೇ. ಆದ್ದರಿಂದ 3 ತ್ರಿಮೂರ್ತಿಗಳು ನಮ್ಮ ದೇಶದಲ್ಲಿ ತಲೆ ಎತ್ತಿ ನಿಲ್ಲತಕ್ಕಂತಹ ವಾತಾವರಣ ಬರಬೇಕು. ಅದಕ್ಕೋಸ್ಕರ ಬೇಕಾದದ್ದು ಏನು ಅಂತಂದರೆ ಆ ರಾಮಚಂದ್ರನ ಅನುಗ್ರಹ. ಒಳ್ಳೆಯ ಸೀತಾಪತಿಯಾಗಿರತಕ್ಕಂತಹ ರಾಮಚಂದ್ರ ತನ್ನ ತ್ರೇತಾಯುಗದಲ್ಲಿ ತಾನು ನಿರ್ಮಲವಾದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಂತೆ. ಅದೇ ರೀತಿಯಲ್ಲಿ ದ್ವಾಪರ ಯುಗಕ್ಕೆ ಬಂದಾಗ ಸ್ವಯಂ ವಿತ್ತ ಮಂತ್ರಿಣಿ ದ್ರೌಪದಿ ಆಗಿದ್ದಳು ಅಂತೇಳಿ ಮಹಾಭಾರತ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಅದೇ ದೈವ ಈ ದಿವಸ ನಮ್ಮ ಸೀತಾಪತಿ ರಾಮಚಂದ್ರನು ನಿರ್ಮಲವಾಗಿ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿಕೊಂಡು ಇವರನ್ನೇ ತಾನು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ಇಂಥವರನ್ನೆಲ್ಲ ಕೃಷ್ಣನ ಸನ್ನಿಧಿಗೆ ಕರೆದು ಪರ್ಯಾಯ ಶ್ರೀಗಳವರು ಅನುಗ್ರಹ ಮಂತ್ರಾಕ್ಷತೆ ಕೊಡುವ ಉದ್ದೇಶ ಮತ್ತೇನೂ ಇಲ್ಲ. ಸ್ವಾರ್ಥ ಅಲ್ಲ, ದೇಹದ ದೃಷ್ಟಿಯಿಂದ ಕೊಡುವುದಲ್ಲ, ದೇಶದ ಹಿತದೃಷ್ಟಿಯಿಂದ ಕೊಡ್ತಾ ಇದ್ದಾರೆ. ದೇಶ ಉಳಿಯಿತು ಅಂತಂದರೆ ನಾವು ಉಳಿಲಿಕ್ಕೆ ಸಾಧ್ಯ ಉಂಟು. All my gurus, my humble namaskara. Today I am very overwhelmed. I am not able to speak. I profoundly thank Paryaya Swamiji for having invited me to come here to participate in this very spiritually enhancing exercise. I wouldn't have imagined in my life that I can get so close to Krishna and have a darshan. He's given me that opportunity, so I don't know how to thank Sri Putige Mat Swamiji.
ಪ್ರತಿಷ್ಠಿತ ಸಂಸ್ಥೆಯ ಸಂಸ್ಥಾಪಕಿಯಾಗಿ ವಿಶ್ವದಾದ್ಯಂತ ಸಲ್ಲಿಸ್ತಾ ಇರುವಂತಹ ಅವರ ಸೇವೆಯನ್ನು ಗುರುತಿಸಿ ಶ್ರಾವಣ ಮಾಸದ ಹುಣ್ಣಿಮೆಯ ಪುಣ್ಯ ಕಾಲದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ರೂಪವಾದಂತಹ ಪ್ರಶಸ್ತಿಯನ್ನು ಪೂಜ್ಯ ಶ್ರೀಪಾದರು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿಯೂ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಸುಧಾ ನಾರಾಯಣಮೂರ್ತಿ ಅವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದರು ಅನುಗ್ರಹಿಸಿದ್ದಾರೆ. ಶ್ರೀಮತಿ ಸ್ವಾಮಿಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ, ಇಲ್ಲದ್ರೆ ಆಗೋದಿಲ್ಲ. ಒಬ್ಬ ಯತಿಗೆ ಇರುವ ಅನೇಕ ಗುಣಗಳಲ್ಲಿ ಅತ್ಯಂತ ಪ್ರಿಯವಾದ ಗುಣ ನನಗೆ ಅನಿಸೋದು ಅಂದರೆ ಧರ್ಮ ಪ್ರಸಾರ. ಅದನ್ನು ನಮ್ಮ ಸುಗುಣೇಂದ್ರ ತೀರ್ಥರು ಪರಿವ್ರಾಜಕರಂತೆ ಒಂದು ಜಾಗದಲ್ಲಿ ಇರುವುದೇ ಇಲ್ಲ. ಅವರು ಪ್ರತಿದಿನವೂ ಪ್ರತಿ ಊರಿನಲ್ಲಿ ಎಕ್ಸೆಪ್ಟ್ ಚಾತುರ್ಮಾಸ್ಯ ವಿದೇಶಗಳಲ್ಲಿ ಹೋಗಿ, ವಿದೇಶದಲ್ಲಿ ಒಂದು ಮಠ ಕಟ್ಟೋದು ಸುಲಭ ಅಲ್ಲ. ಮನೆ ಕಟ್ಟಬಹುದು ವಿದೇಶದಲ್ಲಿ, ಮಠ ಕಟ್ಟೋದು ಕಷ್ಟ. ಯಾಕಂದರೆ ಲೈಕ್ ಮೈಂಡೆಡ್ ಜನ, ಅಂದರೆ ಒಂದೇ ಥರ ಯೋಚನೆ ಮಾಡೋ ಜನ ಇರಬೇಕು. ಆ ಮಠಕ್ಕೆ ಒಂದು ಆದಾಯ ಇರಬೇಕು, ಮಠ ನಡಿಬೇಕು. ಮಠ ನಡಿಬೇಕಾದ್ರೆ ಎರಡು ತುಂಬ ಕಷ್ಟದ ಕೆಲಸ. ಒಂದು ಅಡುಗೆಯವರು, ಇನ್ನೊಬ್ಬರು ಅರ್ಚಕರು. ಎಷ್ಟು ಕಡೆಗೆ ಅಡುಗೆಯವರು ಅರ್ಚಕರು ಇಲ್ಲ ಅಂತ ಮಠ ತುಂಬ ಕಷ್ಟ ಇದೆ. ಬೆಂಗಳೂರಲ್ಲಿ ಅನೇಕ ಮಠಗಳು, ಹಳ್ಳಿಗಳಲ್ಲಂತೂ ತುಂಬ ಕಷ್ಟದಲ್ಲಿದ್ದಾರೆ ಮಠಗಳು. ಯಾಕೆಂದರೆ ಉತ್ತಮವಾದ ಅರ್ಚಕರು ಸಿಗೋದು ಕಷ್ಟ, ಉತ್ತಮವಾದ ಅಡುಗೆಯವರು ಸಿಗೋದು ಕಷ್ಟ. ಅಂಥದ್ರಲ್ಲಿ ಪರದೇಶದಲ್ಲಿ ಇಷ್ಟೊಂದು ಮಠ, ಅಮೇರಿಕಾದಲ್ಲಿ 11 ಮಠ, 2 ಮಠ ಆಸ್ಟ್ರೇಲಿಯಾದಲ್ಲಿ, 1 ಲಂಡನ್ನಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮುಂದಿನ ಸರ್ತಿ ನಾನು ನೋಡ್ತಾ ಬರ್ತೀನಿ ಅಂತ ಹೇಳಿದೆ. ಪ್ರತಿಯೊಂದು ಊರಿನಲ್ಲಿ ಒಂದು ಮಠ ಕಟ್ಟಿ, ದೊಡ್ಡದಾದ ಬಿಲ್ಡಿಂಗ್ ಕಟ್ಟಿ, ಅಲ್ಲಿಯ ಭಾರತೀಯರನ್ನು ಒಗ್ಗೂಡಿಸಿ, ಮಠ ಅಂದರೆ ಬರೀ ಪೂಜೆಗಳ, ಜನರನ್ನು ಒಗ್ಗೂಡಿಸುವುದೇ ಧರ್ಮ. ಅವರು ಜನರನ್ನು ಒಗ್ಗೂಡಿಸ್ತಾರೆ, ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳ್ಕೊಡ್ತಾರೆ. ಜನರಿಗೆ ಒಂದು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ಬರು ನೆರವಾಗಬೇಕು ಅಂದರೆ ಒಂದು ಸಮೂಹ ಅಗತ್ಯ. ಆ ಸಮೂಹವನ್ನು ಅವರು ಕಟ್ಟಿಕೊಡ್ತಾರೆ ಬೇರೆ ದೇಶದಲ್ಲಿ. ಅಂದರೆ ಅದು ಬಹಳ ದೊಡ್ಡ ಪ್ರಯತ್ನ ಮಾಡಿದ, ಬಹಳ ದೊಡ್ಡ ಕೆಲಸ. ಸ್ವಾಮಿಗಳಿಗೆ ನಾನು ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀನಿ. ನಮ್ಮ ಧರ್ಮ ಪ್ರಸಾರವನ್ನು, ನಮ್ಮ ಧರ್ಮದ ಕಂಪನ್ನು, ನಮ್ಮ ಸಂಸ್ಕೃತಿಯ ಆಳವನ್ನು ಪರದೇಶದಲ್ಲಿ ಅವರು ಹಬ್ಬಿಸಿದ್ದಾರೆ. ಅದು ಎಲ್ಲ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು.